ವೈನಿ ಒಂದು ಆಫೀಸಾಗ ಕೆಲಸ ಅಂತ ಹೋಗಿ ಕೇಳ್ಕೊಂಬರ್ತೀನಿ ನಾನು. ಹೌದಾ, ಊಟ ಮಾಡ್ಕೊಂಡು ಹೋಗು. ನನಗೆ ಹಸುವಾಗಿಲ್ಲ ವೈನಿ, ಆಮೇಲೆ ತಿಂತೀನಿ ನಾನು. ಏನೋ ಆಮೇಲೆ ತಿಂತ್ಯ, ಸುಮ್ ಕುಂದ್ರು ಇಲ್ಲಿ ಉಂಡ್ಗೇಶನ್ ಹೋಗತ್ತಿ ಇಟ್ಕೊಂಬರ್ತೀನಿ. ಕುಂದ್ರು ಊಟ ಮಾಡ್ಲಾರ್ದಂಗೆ ಹೆಂಗ್ ಶಕ್ತಿ ಬರುತ್ತೆ ನಿನಗೆ? ತಗೋ ಇದ್ರ ಕೈ ತೊಳ್ಕ, ನಾನು ಹೋಗಿ ಊಟ ಇಟ್ಕೊಂಬರ್ತೀನಿ. ಅಲ್ಲಪ್ಪ, ಇದೇ ಬಟ್ಟೆ ಕೆಲಸ ಕೇಳಕೊಂಟೆ ನೀನು? ಹೌದು ವೈನಿ. ತಗಪ್ಪ, ಇದ್ರಾಗ ಒಂದು ಹೊಸ ಅಂಗಿ ಅದ, ಇದನ್ನ ಹಾಯ್ಕೊಂಡು ಹೋಗು. ಸರಿ ವೈನಿ. ಸರಿ ವೈನಿ, ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಸರಿಯಪ್ಪ, ಹೋಗ್ಬಾ, ಒಳ್ಳೇದಾಗಲಿ. ನಾಳೆ ಇಂಟರ್ವ್ಯೂ ಐತೆ, ಇಂಟರ್ವ್ಯೂಗೆ ಹೋಗ್ಬೇಕು, ಬಸ್ಸಿಗೆ ಹೋಗ್ಬೇಕು, ರೊಕ್ಕಿಲ್ಲ, ಸ್ವಲ್ಪ ರೊಕ್ಕಿದ್ರೆ ಕೊಡು. ಇಲ್ಲೇ ದಿನ ಇಂಟರ್ವ್ಯೂ ಅಂತೇಳಿ ದಿನ ಎಷ್ಟು ಇಂಟರ್ವ್ಯೂ ಓಡಾಡಿದ್ಲೆ? ನಿನ್ನ ಜೊತೆಗೆ ಹೋದಾರೆಲ್ಲ ಜಾಬ್ ಮಾಡಕತ್ತೀರಿ. ಇವಾಗ ಫ್ಯಾಮಿಲಿಗೆಲ್ಲ ಆಸರಾಗ್ಯಾರ. ನೀನೇನು ಮಾಡಕತ್ತಿ ಹೇಳ? ದಿನ ಇಂಟರ್ವ್ಯೂ ಅಂತ ಹೇಳಿ ನಾನು ರೊಕ್ಕ ಇಸ್ಕೊಂಡು ನಾನು ಜೀವ ತಿನ್ನಕತ್ತಿ. ಬರೀ ನಿನಗೆ ರೊಕ್ಕ ಕೊಟ್ಟು ಸಾಕಾಗ್ಬಿಟ್ಟತಿ. ಈ ಸತಿ ನಡ್ಕೊಂಡು ಹೋಗೋ ಗೊತ್ತಾಗುತ್ತೆ ರೊಕ್ಕದ ಬೆಲೆ ಏನಂತ. ಅರೆ ಅಯ್ಯ, ಯಾಕೆ ವೈನಿ ಯಾಕೆ 1000 ರೂಪಾಯಿ ಹಾಕಲ್ಲ? ಹಲೋ ವೈನಿ, 1000 ರೂಪಾಯಿ ಹಾಕಿದಲ್ಲ ಯಾಕೆ? ನಿನ್ನೆ ನಿಮ್ಮ ಅಣ್ಣನ ಮೇಲೆ ರೊಕ್ಕ ಕೇಳಕತ್ತಿದ್ದೆ ಅಲ್ಲ, ಖರ್ಚಿಗಿಲ್ಲ ಅಂತ ಹೇಳ್ಬೇಕಂದ. ಅದಕ್ಕೆ ನಾನು ಕೇಳ್ಕೊಂಡು 1000 ರೂಪಾಯಿ ಫೋನ್ ಪೇ ಮಾಡೀನಿ. ಹಂಗೆ ಮಧ್ಯಾಹ್ನ ಊಟ ಮಾಡು. ಥ್ಯಾಂಕ್ಸ್ ವೈನಿ. ಸರಿಯಪ್ಪ. ಬ್ರಹ್ಮ ವಿಷ್ಣು ಶಿವಾಯ ದೇಹ